ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಅರ್ಷಿ ಡೈರಿ ಫಾರ್ಮ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಿನ್ನೆ ಒಂದು ವಿಡಿಯೋ ಲೈವ್ ಬಂದಿದೆ, ರೈತರಿಗೋಸ್ಕರ ಲೈವ್ ಬಂದು ಅವ್ರ ಡೌಟ್ಸ್ ಎಲ್ಲ ಸಾಲ್ವ್ ಮಾಡಿದ್ದೀನಿ. ಎಲ್ಲ ಇನ್ನೂ ಯಾರ್ಯಾರು ನೋಡಿಲ್ಲ ಆ ಲೈವ್ ವಿಡಿಯೋ ನೋಡಿ. ಮತ್ತು ಮುಂದಿನ ಲೈವು ಸಂಡೇ ಇರುತ್ತೆ. ಪ್ರತಿ ವಾರ ಬರ್ತೀನಿ. ರೈತರಿಗೋಸ್ಕರ ಲೈವ್ ಬಂದು ಅವ್ರಿಗೇನೇ ಡೌಟ್ಸ್ ಇದ್ರು, ಅವ್ರಿಗೆ ಏನೇ ತೊಂದರೆಗಳಿದ್ರು ನನ್ನ ಹಂಚ್ಕೊಳ್ತಾರೆ. ಸೊ ನೆನ್ನೆ ಹಸುಗಳ್ನೂ ತೋರಿಸಿದೆ, ಹಸುಗಳು ತೋರಿಸಿ ಸೇಲ್ಗೆ ಆಗಿದೆ ಅಂತ ನೋಡಿ. ಇವಾಗ ಹಸುಗಳು, ಈ ಹಸು 4 ಹಸು ಇತ್ತು ಹಾಲು ಫಲ. ಈ ಹಸು ಸೇಲ್ ಆಗಿದೆ. ಇವಾಗ ಮಂಡ್ಯ 700ಗೆ ಸೇಲ್ ಆಗಿದೆ. ಅವ್ರಿಗೆ ಮಾತಾಡೋಕ್ಕೆ ಸ್ವಲ್ಪ ನಾಚಿಕೆ ಪಡ್ಕೊತಾ ಇದ್ದಾರೆ ನೋಡಿ. WWS ಹಸು ಸೇಲ್ ಆಗಿದೆ ಇವಾಗ. WWS ವರ್ಲ್ಡ್ ವೈಡ್ ಹಸು ನಾನೇನೇ ತೋರಿಸಿದ್ದೆ. 9 ಲೀಟ್ರ್ ಹಾಲಿದೆ, 3.5-4 ತಿಂಗಳು ಫಲ ಇದೆ ಅಂತ ಹೇಳಿದ್ದೆ ನೋಡಿ. ಇವ್ರಿಗೆ ಸೇಲ್ ಆಗಿರೋದು. ಅವ್ರಿಗೆ ಮಾತಾಡೋಕ್ಕೆ ಸ್ವಲ್ಪ ನಾಚ್ಕೊತಾರೆ ಅಂದ್ಬಿಟ್ಟು ಮಾತಾಡ್ತಾ ಇಲ್ಲ. ನೀವು ಒಳ್ಳೆ ಹಸು ನೋಡಿ, ಎಲ್ಲ ಅದು ಸಾಧುಗುಣ ಎಲ್ಲ ನೋಡಿ, ಹಸು ನೋಡಿ ತುಂಬ ಇಷ್ಟಪಟ್ಟು ತೊಗೊಂಡೋಗ್ತಾ ಇದ್ದಾರೆ. ಮಂಡ್ಯ 700ಗೆ ಸೇಲ್ ಆಗಿದೆ ನೋಡಿ. ಫ್ರೆಂಡ್ಸ್, ಇನ್ನೂ ಹಸುಗಳು ಬೇಕು. ಈಗ ನೋಡಿ, ಲೈವಾಗಿ ಬಂದು ಹಸುಗಳನ್ನ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಬ್ರೀಡ್ ಹೆಂಗಿದೆ, ಬ್ರೀಡ್ ಯಾವ ಥರ ಇದೆ, ಹಸುಗಳು ಯಾವ ಥರ ಇದೆ ಅಂತ ನೋಡಿ. ಇದು ಸೇಲ್ಗೆ ಅವೈಲೇಬಲ್ ಇದೆ. ಇದು 2 ಮಂತ್ಸ್ ಆಗಿದೆ ಸೆಮೆನ್ ಹಾಕ್ಸಿ. ಯಾರಿಗೆ ಬೇಕು, ಯಾರು ಇಂಟ್ರೆಸ್ಟ್ ಇದ್ದೀರಾ ಬಂದು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಒಳ್ಳೆ ಹಸು. ಕರು ತೊಗೊಳ್ಳೋ ರೇಟಲ್ಲಿ ನಾನು ಇದನ್ನು ತೊಗೊತೀನಿ. ಅಂದರೆ 2 ಕರು, ಈಗ ABS ಕರುಗಳನ್ನೇ ನೀವು 2 ಕರು ತೊಗೊಳ್ಳೋ ರೇಟಿಗೆ ಒಂದು ಹಸುನೇ ಬರುತ್ತೆ, ಪ್ಲಸ್ ಹಾಲು ಕೊಡುತ್ತೆ. ಸೊ ಆ ಥರ ಯಾರು ತೊಗೊತೀರಾ ಈ ಹಸುನ ತೊಗೊಳ್ಳಿ. ಒಳ್ಳೆ ಹಸು ಇದು. ಇದಕ್ಕಿಂತ ಒಳ್ಳೆ ಹಸು ನೋಡಿ, ಇದಕ್ಕಿಂತ ಒಳ್ಳೆ ಹಸು. ಹೈಟಲ್ಲಿದೆ, ಒಳ್ಳೆ ಹೈಟಲ್ಲಿದೆ. ಇದು ಏನು ಅಂದರೆ ಇದು ಕೊಂಚ ಹುಷಾರಿಲ್ಲ ಅನ್ನೋದಕ್ಕೋಸ್ಕರ ಇವು ಹಾಲು ಸ್ವಲ್ಪ ಕಮ್ಮಿ ಬಿಡ್ತಾ ಇದೆ ಅಷ್ಟೇ. ತುಂಬ ಒಳ್ಳೆಯೇ ಹಸು, ತುಂಬ ಒಳ್ಳೆ ಹಸು. ಸಾಧುಗುಣ ತುಂಬಾ ಐತೆ ಇದಕ್ಕೆ. ಇದು 6-7 ಲೀಟ್ರ್ ಹಾಲಿದೆ. ಸೊ ನೋಡಿ, ಯಾರಿಗೆ ಇಂಟ್ರೆಸ್ಟ್ ಇದೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. 6-7 ಲೀಟ್ರ್ ಹಾಲಿದೆ. ಸೆಮೆನ್ ಹಾಕ್ಸಿ, ಸ್ಪೈಕ್ ಸೆಮೆನ್ ಹಾಕ್ಸಿದ್ದೀವಿ, ABS ಸ್ಪೈಕ್ ಸೆಮೆನ್ ಹಾಕ್ಸಿದ್ದೀವಿ, ಸೆಕ್ಸೆಡ್ ಸೆಮೆನ್ ಹಾಕ್ಸಿದ್ದೀವಿ. 2 ಮಂತ್ಸ್ ಆಗಿದೆ. ಈಟ್ ಗ್ಯಾರಂಟಿ ಇಲ್ಲ, ಇನ್ನೂ ಚೆಕ್ ಮಾಡಿಸಿಲ್ಲ. ಸೊ ಈ ಹಸು ಯಾರಿಗೆ ಬೇಕು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ತುಂಬ ಒಳ್ಳೆ ಹಸು, ದೊಡ್ಡ ಹಸು. ಸಾಧುಗುಣ ತುಂಬಾ ಇದೆ ಅದಕ್ಕೆ. ತುಂಬ ಒಳ್ಳೆ ಹಸು. ಹಾಲಿನ ನರ ಆಗಲಿ, ಹಸು ನಿಂತ್ಕೊಳ್ಳೋ ಸ್ಟೈಲ್ ಆಗಲಿ ಎಲ್ಲ ತುಂಬ ಚೆನ್ನಾಗಿದೆ ನೋಡಿ. ಹಾಲಿನ ನರ ಎಲ್ಲ ನೋಡ್ಕೊಳ್ಳಿ, ಕೆಚ್ಚಲು ನೋಡಿ, ತುಂಬ ಒಳ್ಳೆ ಹಸು. ಮತ್ತು ಇದು ಹಾಲು ಫಲ ನೋಡಿ. ಜೋಡಿ ತಗೊಳ್ಳೋರಿಗೆ ಒಳ್ಳೆ, ಈಗ ಲೋಕಲ್ ಇದು ನಮ್ಮ ಇಲ್ಲಿ ಆಲ್ ಬ್ಲ್ಯಾಕು. ಇದು ಪಡ್ಡೆ ಅಂತಂದಿದ್ದು. ಇವಾಗ 2ನೇ ಸೂಲಿಗೆ 5.5 ತಿಂಗಳು ಫಲ ಇದೆ. ಇದು 5.5-6 ತಿಂಗಳು ಫಲ ಇದೆ. 2ನೇ ಸೂಲಿಗೆ ಪಡ್ಡೆ ಇದು. ಈಗ ಇದು 2ನೇ ಸೂಲು. 3ನೇ ಸೂಲಿಗೆ 3.5-4 ತಿಂಗಳು ಗಬ್ಬ ಇದೆ. ಇದು 3.5-4 ತಿಂಗಳು ಫಲ. ಟೈಮಿಗೆ 3.5-4 ಲೀಟ್ರ್ ಹಾಲಿದೆ. ಇದು ಟೈಮಿಗೆ 3-3.5 ಲೀಟ್ರ್ ಹಾಲಿದೆ. ಸೊ ಯಾರು ಜೋಡಿ ತೊಗೊತೀರಾ ಅದು ನೋಡಿ. ತುಂಬ ಒಳ್ಳೆ ಹಸು. ಇದು ಫ್ರೆಶ್ ಕರಾವಲ್ಲಿ 9 ಲೀಟ್ರ್ ಹಾಲು ಕೊಟ್ಟಿದೆ ಪಡ್ಡೆಯಲ್ಲಿ. ಈ ಹಸು ಬಂದುಬಿಟ್ಟು ಫ್ರೆಶ್ ಕರಾವಲ್ಲಿ 10 ಲೀಟ್ರ್, 10-11 ಲೀಟ್ರ್ ತನಕ ಹಾಲು ಕೊಟ್ಟಿದೆ. ಸೊ ಈಗ ಹಾಲು ನಿಲ್ಲಿಸೋ ಟೈಮು ಅಂದರೆ ಗಬ್ಬ ಆದಮೇಲೆ ನಿಮಗೆ ಗೊತ್ತಿರುತ್ತೆ ಲೋಕಲ್ ಹಸುಗಳು ಹಿಂಗೆ ಹಾಲು ಕಮ್ಮಿ ಆಗೋದು. ಈಗ ನೋಡಿ, ಜೋಡಿ ಯಾರು ತೊಗೊತೀರಾ ತೊಗೊಳ್ಳಿ. ತುಂಬ ಒಳ್ಳೆ ಹಸುಗಳು, ತುಂಬಾ ಸಾಧುಗುಣ ಐತೆ, ತುಂಬ ಒಳ್ಳೆ ಹಾಲಿನ ನರ ಎಲ್ಲ ಐತೆ ನೋಡಿ. 4 ತೊಟ್ಟು ಒಂದೇ ಸಮ, ತುಂಬ ಒಳ್ಳೆ ಹಸು. ಯಾರಿಗೆ ಬೇಕು ಇದು ಜೋಡಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಓಕೆ ನೋಡಿ, ಇದು ಸೇಲ್ ಆಗಿದೆ. ಫೀಡ್ಸು ತೊಗೋತಾ ಇದ್ದಾರೆ, ಫೀಡ್ಸು ಹಸು ಎಲ್ಲ ತೊಗೊತಾ ಇದ್ದಾರೆ. ಬ್ರೀಡ್ ನೋಡಿ ಫ್ರೆಂಡ್ಸ್, ಇದು ಯಾವ ಥರ ಇದೆ ಬ್ರೀಡು ಅಂತ. ಇದೇ ಥರ ಬ್ರೀಡ್ ಹಸುಗಳ್ನ ಸಾಕಿ, ಬ್ರೀಡ್ ಕರುಗಳ್ನ ಸಾಕಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮಗೆಲ್ಲರಿಗೂ ನೋಡಿ. ಅದು ಮೇಯೋದು ನೋಡಿ, ಒಂದು ಚೂರು ಉಳಿಸಲ್ಲ, ಆ ಥರ ಮೇಯುತ್ತೆ. ನಮ್ಮ ಮನೆಗೆ ಒಳ್ಳೆ ಹಸು ಇದು. ನಮ್ಮ ಮನೆಗೆ ಹೈಯೆಸ್ಟ್ ಮಿಲ್ಕಿಂಗ್ ಕರೆದಿರೋ ಹಸು ಇದು. 17 ಲೀಟ್ರ್ ಹಾಲು ಕೊಟ್ಟಿದೆ ಇದು ಟೈಮಿಗೆ. ಅಂಥ ಹಸು, ಸಾಧುಗುಣ, ತುಂಬಾ ಒಳ್ಳೆ ಹಸು. ಈಗ ಸೇಲ್ ಆಗಿದೆ. ಅವ್ರಿಗೂ ಒಳ್ಳೆಯದಾಗಲಿ. ಸೊ ನಿಮಗೂ ಯಾರಿಗೆ ಹಸುಗಳು ಬೇಕು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ನೋಡಿ. ABS ಹಸುಗಳು ಬೇಕು, ಹಸುಗಳು ಕರುಗಳೆಲ್ಲ ಬರ್ತಾಯಿದೆ. ಗುರುವಾರ ಬರ್ತಾಯಿದೆ ಹಸುಗಳು ಕರುಗಳೆಲ್ಲ. ಯಾರಿಗೆ ಬೇಕೋ ನನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಗುರುವಾರ ಬನ್ನಿ. ಗುರುವಾರ ಹಸುಗಳು ಕರುಗಳೆಲ್ಲ ಸಿಕ್ಕುತ್ತೆ. ಪಂಜಾಬಿಂದ ಬರ್ತಾ ಇರೋದು ABS ಕರುಗಳು, ಹಸುಗಳು. ಸೊ ಓಕೆ ಫ್ರೆಂಡ್ಸ್, ಲೋಡ್ ಮಾಡ್ಬೇಕಾದ್ರೆ ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್, ಈಗ ಲೋಡ್ ಆಗ್ತಿದೆ. WWS ವರ್ಲ್ಡ್ ವೈಡ್ ಹಸು ಸೇಲ್ ಆಗಿರೋದು ಈಗ ಲೋಡ್ ಆಗ್ತಿದೆ. ಪಾಪ ನೀರು ಕೊಡಿಸ್ಬಿಡಿ ಹಂಗೆ. ನೋಡಿ, ಒಳ್ಳೆ ಹಸು, ಒಳ್ಳೆ ಬ್ರೀಡಲ್ಲಿತ್ತು. ತುಂಬ ಒಳ್ಳೆ ಹಸು ಸೇಲ್ ಆಗಿದೆ ಇವಾಗ. ಮಂಡ್ಯ 700ಗೆ ಇವ್ರಿಗೆ ಸೇಲ್ ಆಗಿರೋದು. ಇವ್ರು ಮಾತಾಡೋದಿಲ್ಲ ನೋಡಿ. ಹಸು ಇಷ್ಟ ಆಯ್ತಾ? ನೀವು ಮುಖ ತೋರಿಸ್ಬೇಡಿ, ಹಂಗೆ ಮಾತಾಡಿ. ಹಸು ಇಷ್ಟ ಆಯ್ತಾ ನಿಮಗೆ? ನಿಮ್ಮ ರೇಟಿಗೆ ಆಗೈತಾ ಹಸು? ನೀವು ಫೋನ್ ಮಾಡ್ತೀನಿ ಸರ್, ಹೋಗಿ ಹಾಲು ಕರೆದ್ಮೇಲೆ. ಹಾಲು ಕರೆದ್ಬಿಟ್ಟು ಫೋನ್ ಮಾಡಿ ಸರ್. ಈಗ ಏನಿಲ್ಲ ತಾನೆ, ಮಾಮೂಲಿ ಈಗ ಬೂಸ, ಮಾಮೂಲಿ ಹಿಂಡಿ ನಮ್ಮದು ಫೀಡ್ಸ್ ಇದೆಯಲ್ಲ, ನಮ್ಮ ಫೀಡ್ಸ್ ಹಾಕಿ, ಮತ್ತು ಡೈರಿ ಫೀಡ್ಸ್ ಹಾಕ್ತಿದ್ರೆ ಅದನ್ನೇ ಕಂಟಿನ್ಯೂ ಮಾಡಿ.
ಅದಕ್ಕಿಂತ ಕಾರ್ಗಿಲ್ ಸಿಕ್ಕಿದ್ರೆ ಕಾರ್ಗಿಲ್ ಹಾಕಿ ಬೆಸ್ಟ್. ಡೈರಿ ಫೀಡ್ಸ್ ಅಂತ ಸರ್ ನಾವು ಹಾಕೋದೇ ಕಾರ್ಗಿಲ್, ಅದ್ರ ಜೊತೆ ನಾವು ಡೈರಿ ಫೀಡ್ಸ್ ಹಾಕಲ್ಲ, ಕಾರ್ಗಿಲ್ ಹಾಕ್ತೀವಿ. ಕಾರ್ಗಿಲ್ ಜೊತೆ ನಮ್ದು ನಿಸರ್ಗ ಡೈರಿ ಫೀಡ್ ಇದೆ. ಅದೇನು ಇಲ್ಲ ಅಂದ್ರಲ್ಲ, ಹೌದು. ಅದಕ್ಕೋಸ್ಕರ ಅದು ಹಾಕ್ಲೇಬೇಕಾ ಅಂತ ಇಲ್ಲ ಕಾರ್ಗಿಲ್ ಹಾಕಿ, ಕಾರ್ಗಿಲ್ ತುಂಬ ಒಳ್ಳೇದು. ನಾವು ಕಾರ್ಗಿಲ್ ಮತ್ತು ನಮ್ಮ ಫೀಡು ಎರಡೇ ಹಾಕೋದು. ನಮ್ಮ ಫೀಡು ಕಾರ್ಗಿಲ್ ಬಿಟ್ಟರೆ ಬೇರೆ ಏನು ಹಾಕಲ್ಲ. ನೀವು ಡೈರಿ ಫೀಡ್ ಹಾಕ್ತಿದ್ದೀನಿ ಅಂದ್ರಲ್ಲ, ಅದಕ್ಕೆ ಅದು ಹಾಕಿ ಅಂದೆ. ಕಾರ್ಗಿಲ್ ಅಂದರೆ ಕಾರ್ಗಿಲ್ ಹಾಕಿ. ನನಗೆ ಬೇಕಾದ್ರೆ ಮೇಯ್ದವ್ರಲ್ಲಿ ನಾನು ಮೇಯಿಸ್ತೀನಿ. ಈ ಬೂಸ ತಿಂದವ್ರು ನಮ್ಗೆ ಆಗಲ್ಲ. ನೋಡಿ ಫ್ರೆಂಡ್ಸ್, ಈಗ ಲೋಡ್ ಆಗ್ತಾ ಇದೆ. ಲೋಡ್ ಮಾಡ್ಬೇಕು, ತೋರಿಸ್ತೀನಿ. ಈಗ ಲೋಡ್ ಆಗಿದೆ ಫ್ರೆಂಡ್ಸ್, ಇದು ನೋಡಿ ಲೋಡ್ ಆಗಿದೆ ಮಂಡ್ಯ 700ಗೆ. ಸೊ ಇನ್ನೂ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ರೈತರಿಗೆ ಸಪೋರ್ಟ್ ಕೊಡಿ. ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ. ನೋಡಿ ಫೀಡ್ಸ್ ತೊಗೊಂಡಿದ್ದಾರೆ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.